ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಮಗನ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದಕ್ಕೋಸ್ಕರ ಇವತ್ತು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಮಗನ್ನ ಹಾಸ್ಟೆಲಲ್ಲಿ ಸೇರಿಸಿದ್ದೀವಿ ಓದೋಕ್ಕೆ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಯಾವ ಹಾಸ್ಟೆಲಿಗೆ ಸೇರಿಸಿದ್ದೀವಿ, ಯಾವ ಥರ ಸೇರಿಸ್ಬೋದು, ಮತ್ತು ಅಲ್ಲಿ ಯಾವ ಥರ ಫೆಸಿಲಿಟಿ ಇರುತ್ತೆ ಅಂತ, ಮತ್ತು ಹಾಸ್ಟೆಲ್ ವಿಡಿಯೋ ಎಲ್ಲ ಮಾಡಿ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾವ ಹಾಸ್ಟೆಲಿಗೆ ಯಾವ ಥರ ಎಕ್ಸಾಮ್ ಬರೆಸಿ ಹೆಂಗೆ ಸೇರಿಸ್ಬೋದು ಅಂತ. ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಆ ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏಕೆಂದರೆ ನಾನು ನನ್ನ ಮಗನ್ನ ಹಾಸ್ಟೆಲಲ್ಲಿ ಸೇರಿಸಿದಾಗ ನನ್ನನ್ನು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಫ್ರೆಂಡು ಯಾರಾದರೂ ಪರಿಚಯದವರು ಕೇಳಿದರು ಯಾವ ಥರ ಸೇರಿಸಿದ್ರಿ ಅಂತ. ಅದಕ್ಕೆ ನಾನು ಆ ಮಾಹಿತಿನ ಈಗ ಎಷ್ಟು ಗೊತ್ತು ನನಗೆ ಅಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನಾವು ನಮ್ಮ ಮಗನ್ನ ನವೋದಯ ಎಕ್ಸಾಮ್ ಬರೆಸ್ಬೇಕು ಅಂತ ಅಷ್ಟೇ, ಅಂದರೆ ನವೋದಯದ ಎಕ್ಸಾಮ್ ಒಂದು ಮಾತ್ರನೇ ಬರೆಸ್ಬೇಕು ಅಂತ ಉದ್ದೇಶದಿಂದ ಅವನನ್ನು ಹಾಸನಲ್ಲಿ ಟ್ಯೂಷನ್ನಿಗೆ ಸೇರಿಸಿದ್ವಿ. ಅವನು 5ನೇ ಕ್ಲಾಸು ಓದ್ಕೊಳ್ತಾನೆ ಬಸ್ಸಿಗೆ ಟ್ಯೂಷನ್ನಿಗೆ ಹೋಗ್ಬಿಟ್ಟು ಮನೆಗೆ ಬರೋನು. ಟ್ಯೂಷನ್ನಿಗೆ ಹಾಕಿದ್ವಲ್ಲ ನಾವು, ಆ ಟ್ಯೂಷನ್ ಮಾಸ್ಟ್ರು ಹೇಳಿದ್ರು ನವೋದಯ ಮತ್ತು ಮುರಾರ್ಜಿ ಸ್ಕೂಲ್ದು ಮತ್ತು ಇನ್ನೊಂದು ಕೊಡಗು ಹತ್ರ ಸೈನಿಕ ಸ್ಕೂಲ್ ಅಂತ ಇದೆ, ಅದ್ರದ್ದು ಎಲ್ಲ ಪ್ರತಿಯೊಂದು ಎಕ್ಸಾಮ್ನು ನೀವು ಬರೀರಿ, ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ಬೋದು, ಇಂಥದ್ದೇ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅಂತ ಅವರು ಮಾಹಿತಿನ ಹೇಳಿದರು. ಹಾಗಾಗಿ ನಾವು ಪ್ರತಿಯೊಂದು ಎಕ್ಸಾಮ್ನು ಬರ್ಸಿದ್ವಿ. ಅಂದರೆ ಒಂದೊಂದು ಎಕ್ಸಾಮಿಗೂ ಒಂದೊಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ಪ್ರತಿಯೊಂದು ಎಕ್ಸಾಮಿಗೂ ಮಕ್ಕಳು 5ನೇ ಕ್ಲಾಸಲ್ಲೇ ಓದ್ತಾ ಇರಬೇಕು. ಅವಾಗಲೇ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೆಸೋದು. ಅಪ್ಲಿಕೇಶನ್ನು ಆನ್ಲೈನಲ್ಲಾದರೂ ಹಾಕ್ಬೋದು ಅಥವಾ ಸ್ಕೂಲಲ್ಲಾದರೂ ಹಾಕ್ಬೋದು. ಜಾಸ್ತಿ ಅಂದರೆ 3/4% ಎಲ್ಲ ಆನ್ಲೈನಿಂದನೇ ಅಪ್ಲಿಕೇಶನ್ ಹಾಕ್ಬೋದು. ಈ ಪ್ರತಿಯೊಂದು ಎಕ್ಸಾಮ್ ಎಲ್ಲ ಭಾನುವಾರನೇ ಇರುತ್ತೆ. ಏಕೆಂದರೆ ಮಕ್ಕಳಿಗೆ ಸ್ಕೂಲಿಗೆ ರಜೆ ಇರೋದ್ರಿಂದ ಭಾನುವಾರ ಎಕ್ಸಾಮ್ ಮಾಡಿರ್ತಾರೆ. ನಾವು ಫಸ್ಟು ಸೈನಿಕ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದ್ವಿ. ಅದು ಎಕ್ಸಾಮ್ ಇದ್ದಿದ್ದು ಮೈಸೂರಲ್ಲಿ. ನಾವು ಮೈಸೂರಲ್ಲೇ ಹೋಗ್ಬಿಟ್ಟು ಎಕ್ಸಾಮ್ ಬರ್ಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಸೈನಿಕ ಸ್ಕೂಲ್ ಇರೋದು 2 ಜಿಲ್ಲೆಯಲ್ಲಿ ಮಾತ್ರ. ಒಂದು ಬಿಜಾಪುರ ಅಂದರೆ ವಿಜಯಪುರ ಅಂತ ಜಿಲ್ಲೆ, ಇನ್ನೊಂದು ಕೊಡಗು ಜಿಲ್ಲೆಯಲ್ಲಿ. ಈ 2 ಜಿಲ್ಲೆಯಲ್ಲಿ ಮಾತ್ರನೇ ಸೈನಿಕ ಸ್ಕೂಲ್ ಇರೋದು. ಈ 2 ಜಿಲ್ಲೆಗೆ ಯಾವ ಜಿಲ್ಲೆಯವರಾದ್ರೂ ಹಾಕ್ಬೋದು. ಆಮೇಲೆ ಪಾಸ್ ಆದರೆ ಅವೆರಡು ಜಿಲ್ಲೆಗೆ ಅಷ್ಟೇ ಹೋಗಿ ಅಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇರುತ್ತೆ. ಆದರೆ ಫೀಸ್ ಮಾತ್ರ ₹1 ಇರಲ್ಲ. ಏಕೆಂದರೆ ಆ ಎಕ್ಸಾಮಲ್ಲಿ ಪಾಸ್ ಆಗಿದ್ದರೆ ಫೀಸ್ ಇರಲ್ಲ, ಮತ್ತು ಈ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಇರಲ್ಲ. ಆಮೇಲೆ ನಾವು ನವೋದಯದ್ದು ಎಕ್ಸಾಮ್ ಬರ್ಸಿದ್ವಿ. ಆಮೇಲೆ ನವೋದಯದ್ದು ಸೈನಿಕದ್ದು ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ನೋಡೋಣ, ಇನ್ನೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಮುರಾರ್ಜಿ ಸ್ಕೂಲ್ದು ಎಕ್ಸಾಮ್ ಬರ್ಸಿದ್ವಿ. ಮುರಾರ್ಜಿ ಸ್ಕೂಲ್ದು ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಿದ್ವಿ. ಮುರಾರ್ಜಿ ಸ್ಕೂಲು ಅಂದರೆ ಅದು ಮುರಾರ್ಜಿ ಸ್ಕೂಲಿಗೆ ಒಂದಕ್ಕೇ ಸಂಬಂಧಪಟ್ಟಿರಲ್ಲ. ಅದೇ ಅಪ್ಲಿಕೇಶನ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ವಸತಿ ಶಾಲೆ, ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಮತ್ತು ಮಹಾತ್ಮ ಗಾಂಧಿ ವಸತಿ ಶಾಲೆ ಇವೆಲ್ಲವೂ ಸೇರುತ್ತೆ. ಅವಕ್ಕೆಲ್ಲ ಏನು ಇದೊಂದೇ ಅಪ್ಲಿಕೇಶನ್ನೇ ಆಗುತ್ತೆ. ಬೇರೆ ಅಪ್ಲಿಕೇಶನ್ ಹಾಕಿ ಬೇರೆ ಎಕ್ಸಾಮ್ ಬರೆಯಂಗಿರಲ್ಲ. ಇಷ್ಟೇ ಅಲ್ದಲೇ ಇನ್ನೂ 2 ಎಕ್ಸಾಮ್ ಬರಿಬೋದು. ಅದು ಯಾವುದಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಒಂದು, ಮತ್ತು ಇನ್ನೊಂದು ಆದರ್ಶ ವಸತಿ ಶಾಲೆ ಅನ್ನೋದೊಂದು ಬರುತ್ತೆ. ಆದರೆ ಆದರ್ಶ ವಸತಿ ಶಾಲೆಯಲ್ಲಿ ಅದೇ ಜಿಲ್ಲೆಯವರು ಅದೇ ತಾಲೂಕವರು ಮಾತ್ರ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೆಯಂಗಿರುತ್ತೆ. ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಎಕ್ಸಾಮ್ ಬರ್ಸಿದ್ದಾದಮೇಲೆ ಫೈನಲ್ಲಾಗಿ ನಮಗೆ ಸಿಕ್ಕಿದ್ದು ಮುರಾರ್ಜಿ ದೇಸಾಯಿ ಸ್ಕೂಲ್ದು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ಸಿದ್ವಲ್ಲ, ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಮ್ಮ ಮಗನಿಗೆ ಸೀಟ್ ಸಿಕ್ಕಿದ್ದು. ಅದು 3rd ರೌಂಡಲ್ಲಿ ಸೀಟ್ ಸಿಕ್ಕಿದ್ದು. ಈಗ ಎಕ್ಸಾಮ್ ಬರೆದ್ರೆ ಒಂದೇ ರೌಂಡಲ್ಲೇ ಅವರಿಗೆ ರಿಸಲ್ಟ್ ಕೊಡಲ್ಲ. ಅವರು ಎಕ್ಸಾಮಲ್ಲಿ ತೆಗ್ದಿದ್ದ ಮಾರ್ಕ್ಸು ಮತ್ತು ಕ್ಯಾಟಗರಿ ಇದನ್ನೆಲ್ಲ ಕೌಂಟ್ ಮಾಡಿಬಿಟ್ಟು ಫಸ್ಟು, ಸೆಕೆಂಡು, ಥರ್ಡು ಅಂತ ಹಿಂಗೆ 3 ರೌಂಡಲ್ಲಿ ಅವರಿಗೆ ರಿಸಲ್ಟ್ ಕೊಡ್ತಾರೆ. ನನ್ನ ಮಗನಿಗೆ ಫೈನಲ್ ಆಗಿ ಸಿಕ್ಕಿದ್ದು 3rd ರೌಂಡಲ್ಲಿ. ಅದು ತುಂಬ ದೂರ, ಅಂದರೆ ಬೇಲೂರು ತಾಲೂಕು ಬಿಕ್ಕೋಡಲ್ಲಿ ಸೀಟ್ ಸಿಕ್ಕಿದ್ದು. ಎಲ್ಲಿ ಅವ್ರು ಹಾಕಿರ್ತಾರೆ ಅದೇ ಸ್ಕೂಲಲ್ಲೇ ಸೇರಿಸ್ಬೇಕು. ಅಥವಾ ಅಲ್ಲಿ ನಮಗೆ ಅನುಕೂಲ ದೂರ ಆಗುತ್ತೆ, ಅನುಕೂಲ ಇರಲ್ಲ ಅಂತ ಅನ್ನೋದಾದರೆ ಹತ್ರಕ್ಕೂ ಸೇರಿಸ್ಕೋಬೋದು. ನಮಗೆ ನಮ್ಮೂರಿಗೆ ಹತ್ರ ಇರೋ ಸ್ಕೂಲ್ಗಳಲ್ಲಿ ಸೀಟ್ ಖಾಲಿ ಇದ್ದರೆ ಮಾತ್ರ ಅವರು ಅಲ್ಲಿಂದ ಸೇರ್ಸೋಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲ ಅಂದರೆ ಅಲ್ಲೇ ಸೇರಿಸ್ಬೇಕು.
ನೋಡಿ ಇದೇ ನನ್ನ ಮಗ ಓದ್ತಾ ಇರೋ ಹಾಸ್ಟೆಲ್ಲು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ. ಇದು ಇರೋದು ಬುದ್ಧನ ಬೆಟ್ಟ, ಆಂದೂರು, ಪಡುವಳಲು ಆಂದೂರ್ ಹತ್ರ ಇರೋದು. ಇಲ್ಲಿ ಮಾತ್ರ ಸ್ಕೂಲು ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು 10:30 11 ಗಂಟೆಗೆ ಅಂತ ಹೇಳಿದ್ರು. ಆದರೆ ನಾವು ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಅಷ್ಟರಲ್ಲಾಗಲೇ ಪೇರೆಂಟ್ಸ್ ಮೀಟಿಂಗ್ ಮುಗ್ದೋಗಿತ್ತು. ನೋಡಿ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗ್ದೋಗಿತ್ತು. ನಾವು ಕೊನೆಗೆ ನಮ್ಮ ಮಗನ ಕರ್ಕೊಂಡೋಗಿ ಅವ್ರ ಕ್ಲಾಸ್ ಟೀಚರ್ ಹತ್ರ ಭೇಟಿ ಮಾಡಿಸಿ ಮಾತಾಡಿಸಿ ಹೆಂಗೆ ಗೊತ್ತಾನೆ ಏನು ಅಂತ ಎಲ್ಲ ನೋಡಿ ವಿಚಾರಿಸಿ ಹೇಳ್ಬಿಟ್ಟು ಬಂದ್ವಿ. ನೋಡಿ ಅದು ಕೆಳಗಡೆ ಕಾಣಿಸ್ತಾ ಇರೋದು ಗರ್ಲ್ಸು ಮತ್ತು ಬಾಯ್ಸ್ ಹಾಸ್ಟೆಲ್ಲು, ಆ ಕಡೆ ಇರೋದೆಲ್ಲ ಟೀಚರ್ಸ್ ಹಾಸ್ಟೆಲ್ಲು. ಟೀಚರ್ಸ್ಗಳೆಲ್ಲರೂ ಇಲ್ಲೇ ಹಾಸ್ಟೆಲಲ್ಲಿ ಇರ್ತಾರೆ. ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಹಾಸ್ಟೆಲಿಗೆ ಹೋದಾಗ ಹಾಸ್ಟೆಲಲ್ಲೂ ಅಷ್ಟೇ ಗರ್ಲ್ಸ್ ಹಾಸ್ಟೆಲ್ ಆಗಿರ್ಬೋದು ಅಥವಾ ಬಾಯ್ಸ್ ಹಾಸ್ಟೆಲಲ್ಲಿ ಆಗಿರ್ಬೋದು, ಟೀಚರ್ಸ್ಗಳು ಯಾವಾಗಲೂ ಒಬ್ಬರು ತಪ್ಪಿರಿದ್ರೆ ಇಬ್ಬರು ಹಾಸ್ಟೆಲಲ್ಲೆಲ್ಲ ಇರ್ತಾರಂತೆ. ಊಟ ತಿಂಡಿ ಕಾಫಿ ಮತ್ತು ಸ್ನ್ಯಾಕ್ಸು ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿರುತ್ತಂತೆ. ನನ್ನ ಮಗ ಹೇಳ್ತಿರ್ತಾನೆ, ನಮಗಿಂತ ಹೆಚ್ಚಾಗಿ ಮಕ್ಕಳನ್ನ ಅವರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರಂತೆ. ಟೈಮಿಗೆ ಊಟ ತಿಂಡಿ ಚೆನ್ನಾಗಿದೆಯಾ ಇಲ್ವಾ, ಏನಾದರೂ ಸಮಸ್ಯೆನಾ ಅಂತ ಎಲ್ಲ ವಿಚಾರಿಸ್ತಾ ಇರ್ತಾರಂತೆ ಅವಾಗವಾಗ. ನಾವು ನಮ್ಮ ಮಕ್ಕಳನ್ನ ನೋಡೋಕೆ ಹೋಗೋದಾದರೆ ಭಾನುವಾರ ಮಾತ್ರ ನೋಡೋಕೆ ಹೋಗಬೇಕು. ಮತ್ತು ಪೇರೆಂಟ್ಸ್ ಮೀಟಿಂಗು ಇನ್ನೇನಾದರೂ ಫಂಕ್ಷನ್ ಇದ್ದರೆ ಅವರೇ ಮೆಸೇಜ್ ಹಾಕಿರ್ತಾರೆ ಮತ್ತು ಫೋನ್ ಮಾಡಿ ಹೇಳಿರ್ತಾರೆ. ಇನ್ನು ಬಾಕಿ ಟೈಮಲ್ಲೆಲ್ಲ ಬೇರೆ ದಿನಗಳಲ್ಲಿ ಹೋದರೆ ಇಲ್ಲಿ ಗೇಟ್ ಬೀಗ ಹಾಕಿರ್ತಾರೆ, ಒಳಗಡೆ ಬಿಡಲ್ಲ. ಮತ್ತು ನಾವು ನೋಡೋಕೆ ಹೋದಾಗಲೂ ಅಷ್ಟೇ, ನೋಡೋಕೆ ಹೋಗೋದೇ ಆಗಲಿ ಅಥವಾ ಏನಾದರೂ ರಜೆ ಕೊಟ್ಟಾಗ ಹುಷಾರಿಲ್ದಲೇ ಇದ್ದಾಗ ಕರ್ಕೊಂಬರೋಕೆ ಹೋದಾಗಲೇ ಆಗಲಿ, ನಾವು ಸೈನ್ ಮಾಡಿಬಿಟ್ಟು ನಾವು ಯಾವ ಟೈಮಿಗೆ ಬಂದಿದ್ದೀವಿ ಮತ್ತು ಯಾವ ಟೈಮಿಗೆ ಹೋಗ್ತಾ ಇದ್ದೀವಿ ಅಂತ ಟೈಮ್ ಬರೆದು ಸೈನ್ ಮಾಡಿ ಬರಬೇಕು. ನಾವು ಮನೆಯಿಂದ ಮಕ್ಕಳಿಗೆ ಏನಾದರೂ ತಿನ್ನೋಕ್ಕೆ ತಗೊಂಡೋಗೋದಾದರೆ ಮನೆಯಿಂದ ಮಾಡಿರೋ ತಿಂಡಿ ತಗೊಂಡೋಗ್ಬೋದು, ಆಮೇಲೆ ಹಣ್ಣು ತಗೊಂಡೋಗ್ಬೋದು ಮತ್ತು ಡ್ರೈ ಫ್ರೂಟ್ಸು ಈ ಥರ ಎಲ್ಲ ತಗೊಂಡೋಗ್ಬೋದು. ಬೇಕ್ರಿ ತಿಂಡಿ ಎಣ್ಣೆ ಐಟಮು ಅವೆಲ್ಲ ಕೊಡಂಗಿರಲ್ಲ. ನಾವೇನೇ ತಗೊಂಡು ಹೋದ್ರೂ ಅಲ್ಲಿ ಚೆಕ್ ಮಾಡಿಬಿಟ್ಟು ನೋಡಿ ಆಮೇಲೆ ಅದನ್ನು ಕೊಡ್ಬೋದಾ ಬೇಡವಂತ ನೋಡಿನೇ ಮಕ್ಕಳಿಗೆ ಕೊಡೋದು. ಇಲ್ಲ ಅಂದರೆ ನಮಗೆ ವಾಪಸ್ ಕೊಡ್ತಾರೆ. ನೋಡಿ ಈ ಕೆರೆ ಕಾಣಿಸ್ತಾ ಇದೆಯಲ್ಲ, ಈ ಕೆರೆ ಹೋದ ವರ್ಷ ಈ ದಿನದಲ್ಲಿ ತುಂಬಿ ಕೋಡಿ ಬಿದ್ದಿತ್ತು. ಆದರೆ ಈ ವರ್ಷ ನೋಡಿದ್ರೆ ಅರ್ಧನೂ ತುಂಬಿಲ್ಲ. ಅಲ್ಲೆಲ್ಲ ಕಾಣಿಸ್ತಿರೋದು ತಾವರೆ ಮತ್ತು ಕಮಲದ ಹೂವಿನ ಗಿಡ. ನಾನು ಹಾಸ್ಟೆಲಲ್ಲಿ ವಿಡಿಯೋ ಮಾಡಬೇಕಾದ್ರೆ ಯಾರ ಪರ್ಮಿಷನ್ನು ತಗೊಂಡಿರಲಿಲ್ಲ, ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಮಕ್ಕಳನ್ನೇ ಆಗಲಿ ಟೀಚರ್ಸ್ನೇ ಆಗಲಿ ಯಾರನ್ನು ವಿಡಿಯೋದಲ್ಲಿ ತೋರಿಸಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನನ್ನ ಮಗನ್ನ ಟ್ಯೂಷನಿಗೆ ಕಳಿಸಿದ್ವಿ ಅಂತ. ಟ್ಯೂಷನಿಗೆ ಯಾಕಪ್ಪ ಕಳಿಸ್ಬೇಕು ಅಂದರೆ, ನವೋದಯ ಮತ್ತು ಸೈನಿಕ ಸ್ಕೂಲ್ದು ಎಕ್ಸಾಮ್ ಬರ್ಸೋದಾದರೆ ಅದರಲ್ಲಿ ಜಾಸ್ತಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಆ ಮ್ಯಾಥಮೆಟಿಕ್ಸ್ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಟ್ಯೂಷನಿಗೆ ಕಳಿಸಿದ್ವಿ. ಮುರಾರ್ಜಿಗೆ ಎಕ್ಸಾಮ್ ಬರ್ಸೋದಾದರೆ ಇದೇನು ಅಷ್ಟು ಟಫ್ ಇರಲ್ಲ. ಯಾಕೆಂದರೆ 4th ಮತ್ತು 5th ಅಲ್ಲಿ ಏನು ಮಕ್ಕಳು ಓದಿರ್ತಾರೆ ಅದೇ ಸಿಲೆಬಸ್ಸಿಂದ ಪ್ರಶ್ನೆಗಳು ಬಂದಿರ್ತವೆ. ಮತ್ತು ಒಂದು 75% ಅದೇ ಸಿಲೆಬಸ್ ಇರುತ್ತೆ. ಮತ್ತು ಇನ್ನು 25% ಮಾತ್ರ ಔಟ್ ಆಫ್ ಸಿಲೆಬಸ್ಸು ಅಂದರೆ ಜನರಲ್ಲಾಗಿ ಕೊಟ್ಟಿರ್ತಾರೆ. ನನಗೆ ಗೊತ್ತಿರೋವಷ್ಟು ಮಾಹಿತಿನ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಹೆಚ್ಚು ಮಾಹಿತಿ ಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡ್ಬೋದು ನೀವು. ತುಂಬ ಜನ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಇದ್ರ ಬಗ್ಗೆ ಎಲ್ಲ. ನೋಡಿ ನಾವೀಗ ಬರ್ತಾ ಇರೋ ರೋಡು ಹಾಸನದಿಂದ ಅಗ್ರೆ ಮಾರ್ಗವಾಗಿ ಇದು ಬೇಲೂರಿಗೆ ಹೋಗೋ ರೋಡು. ಇದು ಮೇಯ್ನ್ ರೋಡು. ನಾವು ಮೇಯ್ನ್ ರೋಡಲ್ಲಿ ಜಾಸ್ತಿ ದೂರ ಹೋಗಲ್ಲ, ಏನು ಒಂದು 10-15 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ಆಮೇಲೆ ನಾವು ಕಟ್ ರೋಡಲ್ಲಿ ಹೋಗ್ತೀವಿ ಒಳಗಡೆ. ನಮ್ಮ ಮನೆಯಿಂದ ನನ್ನ ಮಗ ಇರೋ ಹಾಸ್ಟೆಲ್ ಹತ್ರಕ್ಕೆ ಸುಮಾರು ಒಂದು 55-60 ಕಿಲೋಮೀಟ್ರೇ ಆಗ್ಬೋದು, ಅಷ್ಟು ದೂರ ಆಗುತ್ತೆ. ಹತ್ರನೇ ಸೇರಿಸ್ಕೊಳ್ಳೋಕ್ಕೆ ಇಲ್ಲೂ 2 ಸ್ಕೂಲಿದ್ದು ಕೇಳಿದ್ವಿ. ಇವನು ನನ್ನ ಮಗ ಅಲ್ಲೇ ಚೆನ್ನಾಗಿದೆ ಹೊಂದ್ಕೊಂಡು ಓದ್ಕೊಂತೀನಿ, ಅಲ್ಲೇ ಚೆನ್ನಾಗಿದೆ ಕಣಮ್ಮ ಅಂದ. ಹಂಗಾಗ್ಬಿಟ್ಟು ಅಲ್ಲೇ ಬಿಟ್ವಿ. ನೋಡಿ ಇದು ಒಳಗಡೆ ಬರ್ತಾ ಇರೋದು, ಇದು ಸಾಲ್ಗಮೆ ರೋಡು. ಈಗ ನಾವು ಬರ್ತಾ ಇರೋ ರೋಡು ಸಾಲ್ಗಮೆಗೆ ಅಟ್ಯಾಚ್ ಆಗುತ್ತೆ. ನಾವು ನಮ್ಮ ಮಗನ್ನ ಹಾಸ್ಟೆಲಿಗೆ ಹಾಕಿರೋದಕ್ಕೆ ಕೆಲವರು ಕೇಳ್ತಾರೆ, ಹೆಂಗೆ ಬಿಟ್ಟಿರ್ತೀರಾ ಮಗನ್ನ ಹಾಸ್ಟೆಲಿಗೆ ಹಾಕ್ಬಿಟ್ಟು ಹೆಂಗಿರ್ತೀರಾ ಅಂತ. ಹೌದು, ಇರೋಕ್ಕಾಗಲ್ಲ. ಆದರೆ ನಾವು 15 ದಿನಕ್ಕೆ ತಿಂಗಳಿಗೆ ಒಂದೊಂದು ಸತಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ. ಮತ್ತು ಯಾವುದಾದ್ರೂ ಹಬ್ಬಗಳು ಬಂದರೆ ರಜದಲ್ಲಿ ಎಲ್ಲ ಕರ್ಕೊಂಡು ಬಂದು ಹಬ್ಬಗಳಲ್ಲೆಲ್ಲವ 2-3 ದಿನ ಇಟ್ಕೊಂಡು ಕಳಿಸ್ತೀವಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಅನುಕೂಲ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 5 ಗಂಟೆ ಆಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.